ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಭೀಷ್ಮರ ನಿರ್ವಾಣ. ಧರ್ಮರಾಜನು ಭೀಷ್ಮರಿಂದ ರಾಜನೀತಿಯನ್ನು ತಿಳಿದು ಹಿಂದಿರುಗುವಾಗ ಉತ್ತರಾಯಣ ಬಂದ ನಂತರ ಮತ್ತೊಮ್ಮೆ ಬನ್ನಿ ಎಂದು ಭೀಷ್ಮರು ತಿಳಿಸಿದ್ದರು. ಅದರಂತೆಯೇ 50 ದಿನ ಬಿಟ್ಟು ಉತ್ತರಾಯಣ ಹುಟ್ಟಿದ ಕೂಡಲೇ ಧರ್ಮರಾಜನು ತುಪ್ಪ, ಹೂವು, ಗಂಧ, ಪಟ್ಟೆಮಡಿ, ಗಂಧದ ಚಕ್ಕೆ, ಅಗರು ಮುಂತಾದ ಪದಾರ್ಥಗಳನ್ನು ತೆಗೆದುಕೊಂಡು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಕೃಷ್ಣ, ವಿದುರ ಮುಂತಾದವರೊಡಗೂಡಿ ಭೀಷ್ಮರಿದ್ದೆಡೆಗೆ ಬಂದನು. ಅವನನ್ನು ನೋಡಿ ಭೀಷ್ಮರು, ಬಂದೆಯಾ ಯುಧಿಷ್ಠಿರ, ಬಾ, ಇಂದಿಗೆ ನಾನು ಮಲಗಿ 58 ದಿನವಾದರೂ 100 ವರ್ಷದ ಹಾಗಿದೆ. ಈಗ ಪುಣ್ಯಕರವಾದ ಮಾಘ ಮಾಸ ಹುಟ್ಟಿದೆ. ಶುಕ್ಲ ಪಕ್ಷದಲ್ಲಿ ಇನ್ನೂ 3/4 ಪಾಲು ಮಿಕ್ಕಿದೆಯಲ್ಲವೇ ಎಂದು ಹೇಳುತ್ತಾ ಧೃತರಾಷ್ಟ್ರನನ್ನು ಕುರಿತು, ಮಹಾರಾಜ, ನೀನು ಧರ್ಮವನ್ನರಿತವನು, ವೇದಶಾಸ್ತ್ರ ಸಂಪನ್ನರಾದ ವಿಪ್ರರನ್ನು ಉಪಾಸನೆ ಮಾಡಿದವನು. ಆದ್ದರಿಂದ ಶೋಕಿಸಬೇಡ. ನಡೆಯಲೇಬೇಕಾದ್ದು ನಡೆದು ಹೋಯಿತು. ಪಾಂಡವರು ಪಾಂಡುವಿಗೆ ಹೇಗೆ ಮಕ್ಕಳೋ ನಿನಗೂ ಹಾಗೆಯೇ ಧರ್ಮದಿಂದ ಮಕ್ಕಳು. ಅವರು ನಿನಗೆ ವಿಧೇಯರಾಗಿ ಗುರು ಶುಶ್ರೂಷೆಯಲ್ಲಿ ನಿರತರಾಗಿರುತ್ತಾರೆ. ನಿನ್ನ ಮಕ್ಕಳು ಕ್ರೋಧ, ಲೋಭ, ಅಸೂಯೆಗಳಿಂದ ದುರ್ಮಾರ್ಗವನ್ನು ಹಿಡಿದು ಹಾಳಾದರು. ಅವರಿಗಾಗಿ ದುಃಖಿಸಬೇಡ ಎಂದು ಹೇಳಿದರು. ಅನಂತರ ಕೃಷ್ಣನ ಕಡೆಗೆ ತಿರುಗಿ, ವಾಸುದೇವ, ಪಾಂಡವರನ್ನು ಕಾಪಾಡಿಕೋ, ಅವರಿಗೆ ನೀನೇ ಗತಿ. ನೀನು ಸಂಧಾನಕ್ಕೆ ಬಂದಿದ್ದಾಗ ನಾನು ಕೃಷ್ಣನಿದ್ದ ಕಡೆಗೆ ಜಯವಾಗುತ್ತದೆ, ಸಂಧಿ ಮಾಡಿಕೋ ಎಂದು ದುರ್ಯೋಧನನಿಗೆ ಹೇಳಿದೆ. ಆ ಮೂಢ ನನ್ನ ಮಾತನ್ನು ಕೇಳಲಿಲ್ಲ. ಭೂಮಿಯನ್ನು ನೋಯಿಸಿ ತಾನು ಪ್ರಾಣ ಬಿಟ್ಟ. ನೀನು ಪುರಾತನ ಋಷಿಯಾದ ನಾರಾಯಣನ ಅವತಾರವೆಂದು ನನಗೆ ವ್ಯಾಸರು, ನಾರದರು ತಿಳಿಸಿದ್ದಾರೆ. ನನಗೆ ದೇಹ ಬಿಡಲು ಅಪ್ಪಣೆ ಕೊಡು. ನೀನು ಅನುಜ್ಞೆ ಕೊಟ್ಟರೆ ನನಗೆ ಸದ್ಗತಿ ಲಭಿಸುತ್ತದೆ ಎಂದು ಹೇಳಿದರು. ಆಗ ಶ್ರೀಕೃಷ್ಣನು, ಅನುಜ್ಞೆ ಕೊಟ್ಟಿದ್ದೇನೆ ಭೀಷ್ಮ, ಹೋಗು, ಅಷ್ಟವಸುಗಳನ್ನು ಕೂಡಿಕೋ. ನೀನು ನಿರ್ದೋಷಿ, ಶುದ್ಧಾತ್ಮ, ಪಿತೃಭಕ್ತ, ರಾಜರ್ಷಿ, 2ನೇಯ ಮಾರ್ಕಾಂಡೇಯ. ಆದ್ದರಿಂದ ಮೃತ್ಯುವು ನಿನ್ನ ವಶವಾಗಿ ಆಳಿನಂತೆ ಕೈಕಟ್ಟಿಕೊಂಡು ನಿಂತಿದೆ ಎಂದು ಹೇಳಿದನು. ಆಗ ಭೀಷ್ಮರು ಸುತ್ತಲೂ ಇದ್ದ ಜನರನ್ನು ನೋಡಿ, ನಾನು ಹೋಗಿ ಬರುತ್ತೇನೆ, ಎಲ್ಲರೂ ಅಪ್ಪಣೆ ಕೊಡಿ, ಸತ್ಯನಿರತರಾಗಿರಿ, ಸತ್ಯವೇ ದೊಡ್ಡ ಬಲ, ಆತ್ಮ ಸಂಯಮವುಳ್ಳವರಾಗಿಯೂ ಅಹಿಂಸಾಪರರಾಗಿಯೂ ಧರ್ಮಶೀಲರಾಗಿಯೂ ತಪೋನಿಷ್ಠರಾಗಿಯೂ ಇರಿ ಎಂದು ಎಲ್ಲರಿಗೂ ಕೈ ಮುಗಿದು ಸ್ಥಿರರಾಗಿ ಶ್ವಾಸಧಾರಣೆ ಮಾಡಿದರು. ಪ್ರಾಣವು ಮೇಲಕ್ಕೆ ಏರುತ್ತಾ ಬಂತು. ಅದು ಯಾವ ಯಾವ ಅಂಗವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿತ್ತೋ ಆಯಾ ಅಂಗದಿಂದ ಚುಚ್ಚಿಕೊಂಡಿದ್ದ ಬಾಣಗಳು ಬಿದ್ದು ಹೋಗುತ್ತಿದ್ದವು. ಹೀಗೆ ಒಂದು ಕ್ಷಣದಲ್ಲಿ ಮೈಯಿನ ಬಾಣಗಳೆಲ್ಲ ಬಿದ್ದು ಹೋದವು. ಪ್ರಾಣವು ನೆತ್ತಿಯನ್ನು ಒಡೆದುಕೊಂಡು ಉಲ್ಕೆಯಂತೆ ಆಕಾಶಕ್ಕೆ ಹಾರಿ ಮಾಯವಾಯಿತು. ಆಗ ದೇವದುಂದುಭಿಗಳು ಮೊಳಗಿದವು, ಪುಷ್ಪವೃಷ್ಟಿಯಾಯಿತು. ಶ್ರೀಗಂಧ ಮುಂತಾದ ಬಗೆ ಬಗೆಯ ಮರದ ತುಂಡುಗಳಿಂದ ಪಾಂಡವರು, ವಿದುರನು ಚಿತೆಯನ್ನು ಸಿದ್ಧ ಮಾಡಿದರು. ಯುಧಿಷ್ಠಿರನು, ಧೃತರಾಷ್ಟ್ರನು ಭೀಷ್ಮನ ದೇಹಕ್ಕೆ ಪಟ್ಟೆಮಡಿಯನ್ನು ಹೊದೆಸಿ ಹೂವುಗಳಿಂದ ಪೂಜಿಸಿದರು. ಯುಯುತ್ಸುವು ಛತ್ರಿ ಹಿಡಿದನು. ಭೀಮಾರ್ಜುನರು ಚಾಮರ ಹಾಕಿ ಬೀಸಣಿಗೆಯಿಂದ ಬೀಸಿದರು. ವಿದ್ಯುಕ್ತವಾಗಿ ಪಿತೃಯಜ್ಞ ನಡೆಯಿತು. ಹೀಗೆ ಅಗ್ನಿ ಸಂಸ್ಕಾರವಾದ ಮೇಲೆ ಎಲ್ಲರೂ ಗಂಗಾ ತೀರಕ್ಕೆ ಹೋಗಿ ತರ್ಪಣ ಕೊಟ್ಟರು. ಆಗ ನದಿಯಿಂದ ಗಂಗಾದೇವಿ ಎದ್ದು ಬಂದು ಕಣ್ಣೀರು ಹಾಕುತ್ತಾ, ಭೀಷ್ಮನು ರಾಜಧರ್ಮದಲ್ಲಿ ನಿರತನಾಗಿ ಪ್ರಜ್ಞಾವಂತನೆಂದು ಶೀಲವಂತನೆಂದು ಕುರುವೃದ್ಧರಿಂದ ಸನ್ಮಾನಿತನಾಗಿ ಪಿತೃಭಕ್ತ ಎಂದು ಪ್ರಸಿದ್ಧನಾಗಿ ಪರಶುರಾಮನ ದಿವ್ಯಾಸ್ತ್ರಗಳು ಸೋಲಿಸಲಾರದ ಮಹಾವೀರ್ಯವುಳ್ಳವನಾಗಿ ಶಿಖಂಡಿಯಿಂದ ಹತನಾಗಿ ಪ್ರಾಣ ಬಿಟ್ಟನು.
ಕಾಶಿರಾಜನು ನಡೆಸಿದ ಸ್ವಯಂವರದಲ್ಲಿ ಏಕರಥಿಕನಾಗಿ ರಾಜರನ್ನೆಲ್ಲ ಗೆದ್ದು ಕನ್ಯೆಯರನ್ನು ಹಾರಿಸಿಕೊಂಡು ಬಂದ ವೀರ ಶಿಖಂಡಿಯಿಂದ ಏಟು ತಿಂದು ಬಿದ್ದನೆಂದು ಕೇಳಿಯೂ ನನ್ನ ಹೃದಯ ಸೀಳಿ ಹೋಗದೇ ಇದೆ ಎಂದು ಮುಂತಾಗಿ ಮಗನನ್ನು ನೆನೆಸಿಕೊಂಡು ಬಹುವಾಗಿ ಗೋಳಾಡಿದಳು. ಆಗ ಶ್ರೀಕೃಷ್ಣನು, ಸಮಾಧಾನ ಮಾಡಿಕೋ ತಾಯಿ, ದುಃಖವನ್ನು ಬಿಟ್ಟು ಬಿಡು, ನಿನ್ನ ಮಗ ಪರಲೋಕವನ್ನು ಸೇರಿದ್ದಾನೆ. ಅವನು ಶಾಪದಿಂದ ಮನುಷ್ಯ ಜನ್ಮವನ್ನು ಪಡೆದಿದ್ದ ವಸುವಲ್ಲವೇ. ಅವನು ಕ್ಷತ್ರಿಯ ಧರ್ಮದಿಂದ ಯುದ್ಧ ಮಾಡುತ್ತಾ ರಣರಂಗದಲ್ಲಿ ಮಡಿದನು. ದೇವಿ, ಅವನನ್ನು ಬೀಳಿಸಿದವನು ಅರ್ಜುನ, ಶಿಖಂಡಿಯಲ್ಲ. ನಿನ್ನ ಮಗನನ್ನು ದೇವತೆಗಳೆಲ್ಲ ಬಂದರೂ ಕೊಲ್ಲಬಲ್ಲರೆ. ಅವನು ತಾನಾಗಿ ಇಷ್ಟಪಟ್ಟು ಸ್ವರ್ಗಕ್ಕೆ ಹೋಗಿ ವಸುಗಳನ್ನು ಸೇರಿಕೊಂಡನಮ್ಮ. ಆದ್ದರಿಂದ ಸಂಕಟ ಪಡಬೇಡ ಎಂದು ಅವಳ ದುಃಖವನ್ನು ಶಮನಗೊಳಿಸಿದನು. ಅನಂತರ ಎಲ್ಲರೂ ನಮಸ್ಕರಿಸಿ ಅವಳ ಅಪ್ಪಣೆಯನ್ನು ಪಡೆದು ಹಿಂದಿರುಗಿದರು. ಗಂಗಾದೇವಿಯು ನೀರಿಗೆ ಇಳಿದು ಅದರಲ್ಲಿ ಅಂತರ್ಧಾನಳಾದಳು. ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಗೆ ಅನುಶಾಸನ ಪರ್ವ ಮುಕ್ತಾಯವಾಗುತ್ತದೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.